ರೈತ ಬಂಧು ನಮಸ್ಕಾರ. ನಾನಿವತ್ತು ಉದುತಿ ಗ್ರಾಮದಲ್ಲಿದ್ದೆ. ಇಲ್ಲಿ ನಮ್ಮ ನವೀನ್ ಅಂತ ರೈತರು ಒಂದು ಮಲ್ನಾಡ್ ಗಿಡ್ಡ ಹಸು ಇಟ್ಟಿದ್ರು. ಸೊ ಅದಕ್ಕೋಸ್ಕರ ಆ ಮಲ್ನಾಡ್ ಗಿಡ್ಡ ಹಸುದ್ದು ಏನ್ ವಿಶೇಷತೆ ಇದೆ, ಮತ್ತೆ ಅದರದ್ದು ಯಾವ ರೀತಿ ಎಲ್ಲಿ ತಗೊಂಬಂದ್ರು, ಹೇಗೆ ತಗೊಂಬಂದ್ರು, ಮತ್ತೆ ಎಷ್ಟು ವರ್ಷ ಆಗಿದೆ, ಪ್ರತಿಯೊಂದು ಸಂಪೂರ್ಣ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ ಪರಿಚಯ ಮಾಡ್ಕೊರಿ ಸರ್. ಸರ್ ನಮ್ಮ ಪರಿಚಯ ಬಂದ್ಬಿಟ್ಟು ನಮ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಉದುತಿ ಗ್ರಾಮ ಸರ್. ಹಾ ಸರ್. ಸರ್ ಮಲ್ನಾಡ್ ಗಿಡ್ಡ ಹಸುನ ಯಾವತ್ತಂದ್ರೆ ಸರ್ ಎಲ್ಲಿಂದ ತಗೊಂಡ್ಬಂದ್ರಿ? ಸರ್ ಇದು ನಮ್ಮ ಮನೆಯಲ್ಲಿ ಸತತವಾಗಿ ಒಂದು 5 ವರ್ಷದಿಂದ ನಮ್ಮ ಮನೆಯಲ್ಲಿ ಮಲ್ನಾಡ್ ಗಿಡ್ಡ ಇದೆ. ಆದ್ರೆ ಇದು ಎರಡನೇ ಹಸು ನಮ್ಮ ಮನೇಲಿ ಬಂದಿರೋದು ಮಲ್ನಾಡ್ ಗಿಡ್ಡ. ಇದಕ್ಕಿಂತ ಮುಂಚೆ ಒಂದಿತ್ತು, ಅದಾದ್ಮೇಲೆ ಅದ್ ಕೊಟ್ಟಾದ್ಮೇಲೆ ಇದನ್ನ ತಂದಿದೀವಿ. ಇದು ಎರಡನೇ ಕರಾವ್ ಸರ್ ನಮ್ಮ ಮನೆಯಲ್ಲಿ, ಎರಡನೇ ಸೂಲು. ಫಸ್ಟ್ ಕರಾವಲ್ಲಿ ಓರಿ ಕರು ಕೊಟ್ಟಿತ್ತು, ಈಗ ಹೆಣ್ ಕರು ಕೊಟ್ಟಿದೆ ಸರ್. ಕೊಟ್ಟಿ ಈಗ ಒಂದು 20 ಡೇಸ್ ಆಗಿದೆ. ಎರಡನೇ ಕರು ಸರ್ ಹಾಕಿದ್ದೆ. ಎರಡನೇ ಕರು ಹೆಣ್ ಕರು ಕೊಟ್ಟಿದೆ ಸರ್. ಸರ್ ಎಲ್ಲಿ ತಗೊಂಡ್ಬಂದ್ರಿ ಸರ್ ಫಸ್ಟ್ ನೀವು? ಸರ್ ಇದು ಬಂದ್ಬಿಟ್ಟು ಶಿವಮೊಗ್ಗ ಭಾಗಕ್ಕೆ ಹೋಗಿದ್ವಿ ನಾವು. ಶಿವಮೊಗ್ಗ ಸೈಡ್ ಬಂದ್ರಿ? ಆ ಭಾಗದಲ್ಲಿ ಜಾಸ್ತಿ ಸಿಗೋದು. ಅಲ್ಲಿ ನಾವು ಒಂದ್ ಸ್ವಲ್ಪ ಕುರಿ ಡೆಲಿವರಿ ಕೊಡೋದಕ್ಕೆ ಆ ಭಾಗಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಗ್ ನೋಡಿ ಇಷ್ಟ ಆಯ್ತು. ಅಲ್ಲೊಂದ್ 4 ತಿಂಗಳು ಫಲ ಇತ್ತು ಫಸ್ಟ್ನೇ ಸೂಲಲ್ಲಿ. ನಮ್ಗೆ ಇಷ್ಟ ಆಗಿದ್ದಕ್ಕೆ ನೋಡ್ಬಿಟ್ಟು ತಗೊಂಡ್ ಬಂದಿದ್ವಿ ಸರ್. ಇಲ್ಲ ನಮ್ಮ ಮನೇಲಿ ಚೆನ್ನಾಗಿ ಹೊಂದ್ಕೊಂಡಿದೆ, ಸಾಧು ಇದೆ. ಆಯೋದು ಒದಿಯೋದಾಗ್ಲಿ, ಹಾಲ್ ಕರಿಯುವಾಗ ಸುಮಾರು ಮಲ್ನಾಡ್ ಗಿಡ್ಡಗಳು ನೋಡಿದೀನಿ ಸರ್. ಒದಿಯೋದೇ ಜಾಸ್ತಿ ಅವು, ಈ ಜಾತಿನೇ ಆತರ. ಆದ್ರೆ ನಮ್ಮ ಹಸು ಇಲ್ಲಿವರೆಗೂ ಆತರ ಏನು ತೊಂದ್ರೆ ಕೊಟ್ಟಿಲ್ಲ. ಹಾಲು ನಮ್ಮ ಮನೆಯಲ್ಲಿ ಯಾರು ಕರೆದ್ರು ತುಂಬಾ ನೀಟಾಗಿ ಚೆನ್ನಾಗಿ ಕರಿಯುತ್ತೆ. ಒದಿಯೋದು ಆಯೋದು ಆತರ ಏನಿಲ್ಲ ಸರ್. ಮತ್ತೆ ಇದಕ್ಕೆ ಎಷ್ಟು ವರ್ಷ ಸರ್ ಈಗ? ಸರ್ ಇದು ಈಗ 6 ಎರಡನೇ ಸೋಲು. ಅಲ್ಲಿಗೆ 6 ಅಂದ್ರೆ ಒಂದು 4 ವರ್ಷ ಆಗಿದೆ. 4 ವರ್ಷ ಆಯ್ತಾ? 4 ವರ್ಷ ಆಗಿದೆ ಸರ್. ಮತ್ತೀಗ ಕರು ನೀವು ಎರಡನೇ ಕರು ಹಾಕಿದೆ ಅಂತೀರಿ. ಹೌದು. ಫಸ್ಟ್ನೇ ಕರು ಆರೋಗ್ಯ ಆಗಿತ್ತು, ಮತ್ತೆ ಸೆಕೆಂಡ್ನೇ ಕರುದ್ದು ಆರೋಗ್ಯ ಚೆನ್ನಾಗಿದೆ? ಹೌದು ಸರ್. ಸರ್ ಫಸ್ಟ್ನೇ ಕರು ಓರಿ ಕರು ಹಾಕಿತ್ತಲ್ಲ, ಅದಕ್ಕೋಸ್ಕರ ನಾವ್ ಇಲ್ಲೆಲ್ಲ ಕಟಿಂಗ್ ಕೊಡೋದಕ್ ನಮ್ಗೆ ಇಷ್ಟ ಆಗಲ್ಲ. ಇಲ್ಲಿ ಘಾಟಿ ಗೋಶಾಲೆ ಇದೆ, ಸುಬ್ರಾಯನ್ ಘಾಟಿ ಹತ್ರ ಬಂದ್ಬಿಟ್ಟು ಗೋಶಾಲೆ ಇದೆ. ಅಲ್ಲಿಗೆ ತಗೊಂಡೋಗ್ಬಿಟ್ಟು ನಾವು ಮಲ್ನಾಡ್ ಗಿಡ್ಡ ಓರಿ ಕರು ಕೊಟ್ಬಿಟ್ಟು ಬಂದ್ವಿ ಸರ್. ಈಗ ಬಂದ್ಬಿಟ್ಟು ಹೆಣ್ಕರು ಕೊಟ್ಟಿದೆ. ಅದನ್ನ ನಮ್ಮ ಮನೆಗೋಸ್ಕರ ತುಂಬಾ ಚೆನ್ನಾಗಿ ಸಾಕ್ತಾ ಇದೀವಿ, ಹಾಲ್ ಬಿಟ್ಬಿಟ್ಟು. ಸರ್ ಅದೇ ಕರು ಚೆನ್ನಾಗಿದೆ ಸರ್, ನಾನು ನೋಡ್ತಾ ಇದ್ದೆ. ಹೌದು. ಕ್ಲಿಪ್ ಹಾಕೋಣ ಸರ್ ಇಲ್ಲಿ. ವಿಡಿಯೋದಲ್ಲಿ ಹಾಕೋಣ ಸರ್. ಮತ್ತೆ ಇದು ಎಷ್ಟು ಹಾಲು ಕೊಡುತ್ತೆ ಸರ್ ದಿನಕ್ಕೆ? ಸರ್ ಇದು ಕರುಗ್ ಬಿಟ್ಟು 2 ಲೀಟರ್ ಹಾಲು ಬರ್ತಾ ಇದೆ ಸರ್. ಅಂದ್ರೆ ಮಲ್ನಾಡ್ ಗಿಡ್ಡದಲ್ಲಿ ಅಷ್ಟ ಹಾಲು ಬರೋದು ತುಂಬಾ ರೇರ್. ಎಲ್ಲ 1 ಲೀಟರ್ 3/4 ಲೀಟರ್ ಬಂದ್ರೆ ಹೆಚ್ಚೆಚ್ಚು. ಆದ್ರೆ ನಾವು ಸಾಕಾಣಿಕೆ ತುಂಬಾ ಚೆನ್ನಾಗ್ ಮಾಡೋದ್ರಿಂದ ತಿಂಡಿ ಒಂದ್ ಸ್ವಲ್ಪ ಚೆನ್ನಾಗ್ ಕೊಡ್ತೀವಿ, ಮತ್ತೆ ಹೊರಗಡೆ ಮೇಯೋದಕ್ ಬಿಡ್ತೀವಿ, ಮತ್ತೆ ಮನೆಯಲ್ಲಿ ಒಳ್ಳೆ ಹುಲ್ ಕೊಡ್ತೀವಿ. ಆದ್ರಿಂದ ಕರುಗ್ ಬಿಟ್ಟು ಇವತ್ತು 2 ಲೀಟರ್ ಕೊಡ್ತಾ ಇದೆ ಒನ್ ಟೈಮ್ಗೆ. 2 ಲೀಟರ್. ಸಂಜೆ 1.5 ಲೀಟರ್ ಬರುತ್ತೆ. ಬೆಳಿಗ್ಗೆ 2 ಲೀಟರ್ ಅಂತೂ ಕಂಪಲ್ಸರಿ ಬರ್ತಾ ಇದೆ ಸರ್. ಸರ್ ಈಗ ಮನೆಗೆ ನೀವು ಬಳಸ್ತೀರಾ ಅಥವಾ ಡೈರೆಕ್ಟ್ ತಗೊಂಡು? ಇಲ್ಲ ಸರ್, ಡೈರಿಗೆ ಎಲ್ಲ ಮಾರಾಟ ಮಾಡಲ್ಲ ಸರ್. ಇದ್ರ ಹಾಲು ಮನೆಗೆ ಬಳಸ್ತಾ ಇದೀವಿ. ಮನ್ಮಕ್ಳು ಹಾಲು, ಮಜ್ಜಿಗೆ, ತುಪ್ಪ ಎಲ್ಲ ಮನೆ ಬಳಕೆಗೋಸ್ಕರ ಮನೆಗೆ ಬಳಸ್ತಾ ಇದೀವಿ. ಇದನ್ನ ಸರ್ ಇದನ್ನ ಯೂಸ್ ಮಾಡ್ದಾಗಿಂದ, ಇದ್ರ ಹಾಲು ಯೂಸ್ ಮಾಡ್ದಾಗಿಂದ ಹುಡುಗರು ಹುಷಾರ್ ತಪ್ಪೋದಾಗ್ಲಿ ಆತರ ಏನು ಆಗಲ್ಲ. ಹೆಲ್ತಿಯಾಗಿ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ. ಮನೆ ಮಕ್ಕಳಿಗೋಸ್ಕರನೇ ಸರ್ ತಂದಿರೋದು ಇದು. ಆಕ್ಚುಲಿ ಮನೆ ಮಕ್ಕಳಿಗೋಸ್ಕರನೇ ತಂದಿರೋದು. ಇದ್ರ ಹಾಲು ಕುಡ್ದಾಗಿಂದನು ಆರೋಗ್ಯ ತುಂಬಾ ಚೆನ್ನಾಗಿದೆ. ಹಾಸ್ಪಿಟ್ಲ್ಗೆ ಹೋಗೋದಾಗ್ಲಿ ಅವೆಲ್ಲ ಖರ್ಚುಗಳು ತುಂಬಾ ಕಮ್ಮಿ ಆಯ್ತು ನಮ್ಗೆ. ಇನ್ನ ಒಂದು ಇದ್ರ ಹಾಲಲ್ಲಿ ಒಳ್ಳೆ ಫ್ಯಾಟ್ ಅಂಶ ಇದೆ ಸರ್. ನಮ್ ಡೈರಿಯಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಸಿದೀನಿ, 7.5 ಇದೆ ಫ್ಯಾಟ್. ಹೌದು. ಮತ್ತೆ ಸರ್ ಮೆಚ್ ಆಕಳುಗಳು ಇದಾವೆ, ಜರ್ಸಿನೂ ಕೂಡ ಇದೆ. ಹೌದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಇದಕ್ಕೆ? ಸರ್ ಇದು ಮೇಂಟೆನೆನ್ಸ್ ತುಂಬಾ ಕಮ್ಮಿ. ಇದಕ್ ನೋಡಿ ನಾವು ಏನು ಬೆಳಿಗ್ಗೆ ಸಂಜೆ ಒಂದ್ ಸ್ವಲ್ಪ ಕೈ ತಿಂಡಿ ಕೊಡ್ತೀವಿ ಅಷ್ಟೇ. ಒಂದ್ 1/4 kg ಅಷ್ಟು ಕೈ ತಿಂಡಿ ಕೊಡ್ತೀವಿ. ಮತ್ತೆ ಇಲ್ಲಿ ಹೊರಗಡೆ ಅಲ್ಲಿ ಇಲ್ಲಿ ಹೊಲದಲ್ಲಿ ಮೇಯ್ಸೋದಷ್ಟೇ. ಅಲ್ಲಲ್ಲಿ ಗೊಂತ್ ಹೊಡಿತೀವಿ, ಹೊರಗಡೆ ಮೇಯುತ್ತೆ. ಒಂದ್ ಸ್ವಲ್ಪ ರಾಗಿ ಹುಲ್ ಕೊಡ್ತೀವಿ, ಒಂದ್ ಸ್ವಲ್ಪ ಮೇಪಿಯರು ಒಂದೆರಡು ಟೈಮ್ ಕೊಡ್ತೀವಿ ಅಷ್ಟೇ. ಮೇಂಟೆನೆನ್ಸ್ ತುಂಬಾ ಕಮ್ಮಿ. ಮನೆ ಹಾಲ್ಗೋಸ್ಕರನೇ ಇಟ್ಕೊಂಡಿದೀವಿ. ಸತತವಾಗಿ 5 ವರ್ಷದಿಂದ ಇದೆ ಸರ್ ನಮ್ಮ ಮನೆಯಲ್ಲಿ ಮಲ್ನಾಡ್ ಗಿಡ್ಡ. ಫಸ್ಟ್ 2 years ಬ್ಯಾಕ್ ಬೇರೆದಿತ್ತು. ಇದನ್ನ ತಂದು ನಾವು ಒಂದ್ 2.5 ವರ್ಷ ಆಯ್ತು. ಅವಾಗ್ಲಿಂದ ಮಲ್ನಾಡ್ ಗಿಡ್ಡ ಸಾಕ್ತಿವಿ ಮನೆ ಹಾಲ್ಗೋಸ್ಕರ. ಮತ್ತೆ ಹಳ್ಳಿ ಕಾರು ನಿಮ್ಮ ಕಣ್ಣಂಗೆ ಹಳ್ಳಿ ಕಾರು ಇರುತ್ತೆ. ವಿಡಿಯೋ ಮಾಡಿದೆ ಸರ್. ಹೌದು, ಹಳ್ಳಿ ಕಾರು ಇದೆ ಸರ್. ಸರ್ ಜೊತೆಗೆ ನಾನು ತುಪ್ಪ ಮೊನ್ನೆ ನಿಮ್ದು ತಗೊಂಡ್ ಕೊಟ್ರಿ, ತುಪ್ಪ ತಿಂದೆ ನಾನು. ಚೆನ್ನಾಗಿ ಸರ್. ಸ್ಮೆಲ್ ಹೇಗಿತ್ತು ಅಂತಂದ್ರೆ ನಮ್ಮ ರೂಮಲ್ಲಿ ಪೂರ್ತಿ ಹಡಿತ್ತು ಸ್ಮೆಲ್. ಹೌದು ಸರ್. ಸರ್ ಈಗಿಂದು ನಮ್ದು HF ಜರ್ಸಿ ಆಕಳದು ನೀವು ತುಪ್ಪ ಕಾಸಿದ್ರೆ ಮನೆ ಒಳಗಡೆ ಇರೋರ್ ಕಾಯಿಸೋರ್ ಸಮೇತ ಸ್ಮೆಲ್ ಬರಲ್ಲ. ಆದ್ರೆ ಇವತ್ತು ನಮ್ ದೇಸಿ ಹಸುದು ತುಪ್ಪ, ಬೆಣ್ಣೆ ತುಪ್ಪ ಕಾಸಿದ್ರೆ ಸರ್ ಒಂದ್ 200 ಮೀಟರ್ ಸ್ಮೆಲ್ ಬರ್ತಾ ಇರುತ್ತೆ. ಇನ್ನ ಒಂದು ತುಂಬಾ ಚೆನ್ನಾಗಿರುತ್ತೆ ಸರ್.
ಅದಕ್ಕೋಸ್ಕರ ತುಂಬಾ ಇಷ್ಟ ಆಯ್ತು ನಮ್ಗೆ. ತುಪ್ಪ ಟೇಸ್ಟ್ ಆಗ್ಲಿ ಮತ್ತೆ ಇದ್ರಲ್ಲಿ ಬರೋ ಫ್ಯಾಟ್ ಅಂಶ ಆಗ್ಲಿ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ತುಪ್ಪ ಚೆನ್ನಾಗ್ ಬರುತ್ತೆ. ಅದಕ್ಕೋಸ್ಕರ ಮನೆ ಬಳಕೆಗೆ ಮಜ್ಜಿಗೆ, ಹಾಲು, ಮೊಸರು, ತುಪ್ಪ ಏನು ನಮ್ಮ ಮನೆಯಲ್ಲಿ ಎನಿ ಟೈಮ್ ಇರುತ್ತೆ ಸರ್. ಏನ್ ತೊಂದ್ರೆ ಇಲ್ಲ. ಮಕ್ಕಳಿಗೋಸ್ಕರ ಮೇಯ್ನು, ಮಕ್ಕಳಿಗೋಸ್ಕರ ನಮ್ ತಂದೆ ತಾಯಿ ಮತ್ತೆ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಸದಸ್ಯರಿಗೋಸ್ಕರ ಹೌದೌದು ನೀವು ಕಮರ್ಷಿಯಲ್ ಯೂಸ್ಗೋಸ್ಕರ ನೀವು ಆಲ್ರೆಡಿ HF ಮತ್ತು ಜರ್ಸಿ ಇದೆ ಸರ್. ಅದು ಡೈಲಿ ಒಂದು 50 ಲೀಟರ್ ಬರ್ತಾ ಇದೆ. 3 ಆಕಳಿಂದ 50 ಲೀಟರ್ ಬೆಳಿಗ್ಗೆ ಸಂಜೆ ಸೇರಿ ಆಗ್ತಾ ಇದ್ದೀನಿ. ಇದು ಮನೆ ಬಳಕೆಗೋಸ್ಕರ ಸರ್. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಹಸು ಗಾತ್ರ ಚಿಕ್ಕದಾಗೈತಿ, ಆದ್ರೆ ಒಳ್ಳೆ ತಳಿ ಮತ್ತೆ ನಮ್ಮ ಕರ್ನಾಟಕದ ಪ್ರಸಿದ್ಧವಾದಂತ ತಳಿ. ಹೌದೌದು ಸರ್. ಇದ್ರ ಬಗ್ಗೆ ನಿಮ್ಮ ವಿಶೇಷತೆ ಏನಾದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅಂದ್ರೆ ಇವಾಗ ನಮ್ಮ ಹಸುಗಳು ಕರಿತವೆ 15 ಲೀಟರ್ 13 ಲೀಟರ್ ಈ ತರ ಕರಿತವೆ. ಅದಕ್ಕಿಂತ ಇದ್ರಲ್ಲಿ ಬರೋ ಅಂತ ಹಾಲು ತುಂಬಾ ಕಮ್ಮಿ ಆದ್ರೂನು ಆದ್ರೆ ಕ್ವಾಲಿಟಿ ಆತರ ಇರುತ್ತೆ ಸರ್. ತುಂಬಾ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಅಂತಾರೆ ಮಲ್ನಾಡ್ ಗಿಡ್ಡ ಹಾಲು. ಸರ್ ನೀವು ಬೆಂಗಳೂರಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಬೆಂಗಳೂರು ಸೈಡ್ 1 ಲೀಟರ್ ಹಾಲು 100 ರೂಪೀಸ್ ಮಾರ್ತಾ ಇದಾರೆ ಸರ್. ಇವತ್ತು 80 ರೂಪೀಸ್ ಇಂದ 100 ರೂಪೀಸ್ ಮಾರ್ತಾ ಇದಾರೆ A2 ಮಿಲ್ಕ್. ನಾವ್ ಅದಕ್ಕೋಸ್ಕರ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ ಫ್ರೆಂಡ್ ಒಬ್ರು ಮಗುಗ್ ಬೇಕು ಅಂತ ಹಾಲು ಕೇಳಿದ್ರು. ಅವ್ರು ಬಂದ್ಬಿಟ್ಟು ಅವರು ಡೈಲಿ 1 ಲೀಟರ್ ತಗೊಂಡ್ ಹೋಗ್ತಾ ಇದಾರೆ. ಮತ್ತೆ ನಮ್ ಮನೆ ಬಳಕೆಗೆ ಎಲ್ಲ ಕರೆಕ್ಟ್ ಆಗಿ ಸರೋಗುತ್ತೆ ಸರ್. ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಮಗುಗ್ ಮನೆ ಬಳಕೆಗೆ ಬೇಕು ಅಂದಿದ್ದಕ್ಕೆ ನಮ್ ಫ್ರೆಂಡ್ ಬಂದ್ಬಿಟ್ಟು ಇಸ್ಕೊಂಡ್ ಹೋಗ್ತಾರೆ ಡೈಲಿ. ಸರ್ ಇದ್ರದ್ದು ಸಗಣಿ ಮತ್ತೆ ಇದ್ರದ್ದು ಗಂಜಲ್ ಇರುತ್ತಲ್ಲ, ಅದನ್ನ ಎದಕ್ ಬಳಸ್ತೀರಾ ಅಥವಾ ಜೀವಾಮೃತ ಏನಾದ್ರು ಮಾಡ್ತೀರಾ ಇದರಿಂದ? ಹೆಂಗೆ? ಇಲ್ಲ ಸರ್, ನಾವು ಜೀವಾಮೃತ ನಾವು ಮಾಡ್ತಾ ಇಲ್ಲ, ಆದ್ರೆ ಬಳಸ್ತಾರೆ ಸರ್. ಇವಾಗ ದೇಸಿ ಹಸು ಏನು ಗೌಮೂತ್ರ ಮತ್ತೆ ಗಂಜಲ ಬರುತ್ತೆ, ಗೌಮೂತ್ರ ಮತ್ತೆ ಸಗಣಿ ಬರುತ್ತೆ, ಅದರಿಂದಾನೇ ಇವತ್ತು ನಾವು ಜೀವಾಮೃತ ಮಾಡ್ಬೇಕು ಅಂದ್ರೆ ಸಾಧ್ಯ. ನಮ್ಮ HF ಜರ್ಸಿದು ಗೌಮೂತ್ರ ಮತ್ತೆ ಸಗಣಿ ತಗೊಂಡು ಯಾವ್ದೇ ಕಾರಣಕ್ಕೂ ಮಾಡಕ್ ಸಾಧ್ಯ ಇಲ್ಲ. ದೇಸಿ ಹಸುದು ಅದಕ್ಕೋಸ್ಕರನೇ ಕೇಳ್ತಾರೆ. ಇವಾಗ ನೋಡಿ ನಮ್ದು ಹಳ್ಳಿ ಕಾರ್ ಇದೆ, ಮಲ್ನಾಡ್ ಗಿಡ್ಡ ಇದೆ, ಸುಮಾರು ಜನ ಹುಡ್ಕೊಂಡ್ ಬರ್ತಾರೆ ಸರ್. ಗಂಜಲ ಬೇಕು ನಮ್ಗೆ ಮತ್ತೆ ಸಗಣಿ ಬೇಕು ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾರೆ. ನಾವು ಅದನ್ನ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ನಾವು ಮಾಡಲ್ಲ, ಶೇಖರಣೆ ಮಾಡಿ ಇಟ್ಟಿರೋದನ್ನ ತಗೊಂಡ್ ಹೋಗ್ತಾರೆ ಬೇರೆದು. ನಾವೇನ್ ಮಾರಾಟ ಮಾಡಲ್ಲ. ಇಲ್ಲೇ ನಮ್ಮೂರಲ್ಲಿ ನಮ್ ಬ್ರದರ್ ಮಹೇಶ್ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾರೆ. ಅವ್ರಿಗೆ ನಾವು ಕೊಡ್ತೀವಿ, ಅವರು ಮಾಡ್ಬಿಟ್ಟು ಅವ್ರ ಬಾಳೆ ತೋಟಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಂತಾರೆ ಸರ್. ನೀವು ಸೇಲ್ ಮಾಡಲ್ಲ ಅಂದ್ರೆ ಮಾರಾಟ ಮಾಡಲ್ಲ ಅಂತ ಹೇಳಿದ್ರೆ, ಹೌದು. ಆದ್ರೆ ಎಷ್ಟು ರೇಟ್ ಹೋಗ್ಬೋದು? 1 kg ಸಗಣಿ ಅದಕ್ಕೆ ಎಷ್ಟು? 1 ಲೀಟರ್ ಮತ್ತೆ ಗೋಮೂತ್ರಕ್ಕೆ ಎಷ್ಟು ಹೋಗ್ಬೋದು ರೇಟ್? ಸರ್ ಹೇಳ್ತಾರೆ ಎಲ್ಲ ಗೋಮೂತ್ರ 10 ರೂಪಾಯಿ ಆತರ ಹೇಳ್ತಾರೆ. ನಾವ್ ಎಂದು ಕೊಟ್ಟಿಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ನಮ್ ಮನೆ ಹತ್ರ ಏನ್ ನಾವು ಅದಕ್ಕೋಸ್ಕರ ಏನ್ ಬಳಸ್ತಾ ಇಲ್ಲ. ಬಂದ್ಬಿಟ್ಟು ಕೇಳ್ದವ್ರಿಗೆ ಸುಮ್ನೆ ಕೊಟ್ಟಿದೀವಿ, ನಾವ್ ಯಾವತ್ತೂ ದುಡ್ಡು ಇಸ್ಕೊಂಡಿಲ್ಲ. ಸರ್ ಈಗ ಹಸು ಸಾಕಿದಾರಲ್ಲ, ನಿಮ್ಗೆ ಖುಷಿ ಇದಾನೆ ಸಾಕಿದಕ್ಕೋಸ್ಕರ? ಸರ್ ಏನು ಅಂದ್ರೆ ಇದು ತುಂಬಾ ಚಿಕ್ಕದಾಗಿದೆ, ಮೇಂಟೆನೆನ್ಸ್ ತುಂಬಾ ಕಮ್ಮಿ ಸರ್. ಯಾರಾದ್ರೂ ಇವಾಗ ಬೆಂಗಳೂರು ಭಾಗದಲ್ಲಿ ಇರ್ತಾರೆ, ದೊಡ್ಡ ಹಸುಗಳು ಕಟ್ಟೋದಕ್ ಆಗಲ್ಲ. ಇದನ್ನ ತಂದ್ಬಿಟ್ಟು ಸಾಕಾಣಿಕೆ ಮಾಡಿದ್ರೆ ತುಂಬಾ ಅನುಕೂಲವಾಗಿರುತ್ತೆ. ಇದೇನ್ ರಾಯಲ್ ಎನ್ಫೀಲ್ಡ್ ಒಂದು ಬುಲೆಟ್ ಗಾಡಿ ನಿಲ್ಲಿಸ್ತಿರಲ್ಲ, ಅಷ್ಟ್ ಜಾಗ ಇದ್ರೆ ಸಾಕು. ಕಟ್ಟಾಕೊಂಡ್ ಮೇಯಿಸ್ಕೊಂಡ್ರೆ ದಿವ್ಸಕ್ಕೆ 10 kg ಹುಲ್ ಕೊಟ್ಕೊಂಡು ಒಂದ್ ಸ್ವಲ್ಪ ತಿಂಡಿ ಕೊಟ್ಕೊಂಡ್ರೆ ಮನೆ ಹಾಲ್ಗೆ ಒಳ್ಳೆ ಹಸು ಸರ್. ಆದ್ರೆ ನೋಡ್ಬಿಟ್ಟು ಸಾಬಿಯಾಗಿರೋದು, ಒಂದ್ ಸ್ವಲ್ಪ ಆಯೋದು ಒದಿಯೋದು ಇಲ್ದಿದ್ದು ನೋಡ್ಬಿಟ್ಟು ತಗೊಂಬಂದ್ರೆ ತುಂಬಾ ಒಳ್ಳೇದು. ಈ ಮಲ್ನಾಡ್ ಗಿಡ್ಡದಲ್ಲಿ ಏನಂದ್ರೆ ಆಯೋದು ಒದಿಯೋದೇ ಜಾಸ್ತಿ. ಆದ್ರಿಂದ ನೋಡಿ ತುಂಬಾ ಹುಷಾರಾಗಿ ನೋಡ್ಬಿಟ್ಟು ಒಳ್ಳೆ ಸಾಧವಾಗಿರೋದನ್ನ ತಗೊಂಡ್ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಮನೆ ಮೇಂಟೆನೆನ್ಸ್ಗೆ, ಮಕ್ಕಳಿಗೆ ಹಾಲು ತುಪ್ಪ ಮಜ್ಜಿಗೆ ಅಂತದಕ್ಕೆ ಅನುಕೂಲವಾಗಿರುತ್ತೆ ಸರ್. ಮತ್ತೆ ಈಗ ನಮ್ಮ ರೈತರು ಆರೋಗ್ಯವಾಗೂ ಇರ್ಬೋದು. ಅದೇ ನಮ್ಮ ರೈತರು ಕೆಲವು ಜನ ತರಬೇಕಂತ ಇರ್ತಾರೆ ಈ ತರ ಮಲ್ನಾಡ್ ಗಿಡ್ಡ. ಅವ್ರಿಗೆ ಏನ್ ಸಲಹೆ ಕೊಡ್ತಿರ್, ಜೊತೆಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು, ನಾವು ತಗೊಂಡ್ಬರ್ಬೇಕಾದ್ರೆ ಏನ್ ನೋಡ್ಬೇಕು ಸರ್? ಇದ್ರಲ್ಲಿ ಗುಣಲಕ್ಷಣ ಬಂದ್ಬಿಟ್ಟು ಬೆನ್ನು ಅಗಲ ಇರ್ಬೇಕು ಸರ್. ಮತ್ತೆ ಹೌದೌದು, ಹೈಟ್ ತುಂಬಾ ಹೈಟ್ ಇಷ್ಟೇ ಹೈಟೇ ಬರೋದು. ಒಂದು ಇದು ಇವಾಗ 3 ಅಡಿ ಹೈಟ್ ಇರ್ಬೋದೇನೆ, 2.5 ಇಂದ 3 ಇದೆ ಅಷ್ಟೇ. ಹೈಟ್ ಕಮ್ಮಿ ಇರ್ಬೇಕು. ಈ ತರ ಬೆನ್ ಭಾಗ ಅಗಲ ಇದ್ರೆ ಹಾಲ್ ಜಾಸ್ತಿ ಬರುತ್ತೆ. ನಮಗ್ ಫಸ್ಟ್ನೇ ಕರಾವಲ್ಲಿ ಕಮ್ಮಿ ಬಂದಿತ್ತು, 1.5 ಲೀಟರ್ ಅಷ್ಟು ಬಂದಿತ್ತು. ಈ ಟೈಮ್ ಅಲ್ಲಿ 2 ಲೀಟರ್ ಬರ್ತಾ ಇದೆ. 2 ಲೀಟರ್ ಬರ್ತಾ ಇದೆ. ಕರುಗ್ ಬಿಟ್ಟು 2 ಲೀಟರ್ ಕರಿತಾ ಇದೆ. ಹಾಲ್ ಚೆನ್ನಾಗ್ ಬರ್ತಾ ಇದೆ. ಚೆನ್ನಾಗಿ. ಮತ್ತೆ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಸಲಹೆ ನಮ್ಮ ರೈತ ಬಾಂಧವರು ಏನ್ ಹೇಳ್ತೀರಾ? ಈ ತರ ಹಸುಗಳನ್ನ ಸಾಕಿದ್ರೆ ಏನು ಅಂದ್ರೆ, ಇವಾಗ ನಮ್ಮ ಹಳ್ಳಿ ಇದು HF ಜರ್ಸಿಗಿಂತ ಈ ಹಸು ಸಾಕೋದ್ ಬೆಟ್ರು ಸರ್. ಯಾಕಂದ್ರೆ ಎಲ್ಲಾರ್ಗೂ ದೊಡ್ಡ ಜಮೀನುಗಳು ಇರಲ್ಲ. ಆದ್ರಿಂದ ಕಮ್ಮಿ ಇದಕ್ಕೆ ಇನ್ನೂ ಒಂದು ಇನ್ವೆಸ್ಟ್ಮೆಂಟ್ ಕಡಿಮೆ ಖರ್ಚಿನಲ್ಲಿ 25,000 ಇಟ್ರೆ ಹಸು ಬರುತ್ತೆ. 25,000 ಬರುತ್ತೆ. ಒಂದ್ 25,000 ತುಂಬಾ ಆಗಿರೋದೇ ಬರುತ್ತೆ. 25 ರಿಂದ 30,000 ತುಂಬಾ ಆಗಿರೋ ಹಸುನೇ ಬರುತ್ತೆ. ಆ ತರ ಹಸುಗಳನ್ನ ತಗೊಂಡ್ಬಂದ್ಬಿಟ್ಟು ಮನೆ ಬಳಕೆಗೆ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ರೈತ ಬಾಂಧವರು, ಇಲ್ಲಿವರೆಗೂ ನಮ್ಮ ನವೀನಣ್ಣ ಅವರು ಸಂಪೂರ್ಣವಾಗಿ ಮಲ್ನಾಡ್ ಗಿಡ್ಡದ ಬಗ್ಗೆ, ಅವ್ರ ಹಸುವಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ರು. ಸೊ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇದ್ರದ್ದು ಏನು ಉದ್ದೇಶ ಮಾಡಿದ್ದು ಅಂತಂದ್ರೆ,
ನಾವು ಇಲ್ಲಿ ರಾವೆ ಅಂತೇಳಿ 3 ತಿಂಗಳು ಹಳ್ಳಿಗೆ ಬಂದಿದ್ವಿ. ಸೊ ಇಲ್ಲಿ ನಮ್ಮ ರೈತರು ಈ ತರ ನಮ್ಮ ನಾಟಿಕರು ಹಸು ಅಂತ ತಗೊಂಡಿದ್ರು. ಅದಕ್ಕೋಸ್ಕರ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡ್ಬೇಕು ಅನಿಸ್ತು ನನಗೆ. ಯಾಕಂತಂದ್ರೆ ಎಲ್ಲರೂ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕಮರ್ಷಿಯಲ್ ಯೂಸ್ಗೆ HF ಈ ತರ ವಿದೇಶಿ ತಳಿಗಳನ್ನ ಬಳಸ್ಕೊಂಡು ಬೆಳೀತಾ ಹೊಂಟಿದ್ದಾರೆ. ಬಟ್ ಕ್ವಾಲಿಟಿ ಮೇಲೆ ಯಾರು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಸೊ ಹಾಗೆ ನಾನು ಮಾಡಿದೆ ಅಂತಂದ್ರೆ ನಮ್ಮ ದೇಶಿ ತಳಿ ಬಗ್ಗೆ ಸ್ವಲ್ಪ ಜನರಿಗೆ ಇನ್ಫಾರ್ಮೇಶನ್ ತಲುಪಲಿ ಅಂತೇಳಿ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನಮಸ್ಕಾರ.